ಇನ್ನು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮುಕ್ತ ಹಾಗೂ ಸ್ನೇಹಪರ ವಾತಾವರಣ ರೂಪಿಸಲು ಮುಂದಾಗಿದ್ದು, ಸಹಜವಾಗಿ ಪ್ರವಾಸೋದ್ಯಮದಲ್ಲಿ ಹೂಡಿಕೆ ಮಾಡಲು ಹಲವಾರು ಜನರು ವಿವಿಧ ಯೋಜನೆಗಳೊಂದಿಗೆ ಪ್ರವಾಸೋದ್ಯಮ ಇಲಾಖೆಗೆ ಅರ್ಜಿ ಸಲ್ಲಿಸಲಾರಂಭಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳೆಯಬಹುದಾದ ಸ್ಥಳಗಳಲ್ಲಿ ಮುಂದಾಲೋಚನೆಯಿಂದ ಭೂಮಿ ಖರೀದಿಸಿರುವ ಹೊರ ರಾಜ್ಯದ ಹೂಡಿಕೆದಾರರು ಕೂಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಮುಂದೆ ಬಂದು ಅರ್ಜಿ ಸಲ್ಲಿಸಲಾರಂಭಿಸಿದ್ದಾರೆ. ಹೊರ ರಾಜ್ಯದವರು ಇಲ್ಲಿ ಯಾರ್ಯಾರು ಜಮೀನು ಅಥವಾ ಏನಾದರೂ ತಗೊಂಡಿದ್ದಾರೋ ಅಂಥವ್ರು ಎಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ತುಂಬಾ ನಾವು ಅವ್ರಿಗೆಲ್ಲ ಸಪೋರ್ಟು ಮಾಡ್ತಾ ಇದ್ದೀವಿ. ಕೆಲವೊಂದು ಜನಕ್ಕೆ ಆಲ್ರೆಡಿ ಸಪೋರ್ಟ್ ಮಾಡಿದ್ದೀವಿ ನಾವು. ಈವನ್ ಜಿಲ್ಲಾಧಿಕಾರಿಗಳು ಅದರಲ್ಲೆಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ಟೂರಿಸಮ್ ಮೈನ್ ಇಲ್ಲಿ ನಾವು ಏನಾದರೂ ಡೆವಲಪ್ ಮಾಡಿದ್ರೆ ಅದು ಪ್ರವಾಸೋದ್ಯಮದಿಂದ ಮಾತ್ರ. ಅಲ್ಲಿಂದನೇ ನಾವು ಕೆಲಸ ಇವು ಜೀವನೋಪಾಯಕ್ಕೆ ಜನರಿಗೆ ಇವಿಗೆ ಮೈಗ್ರೇಷನ್ ವಲಸೆ ತಡಿಬೇಕು ಅಂತ ಹೇಳಿದ್ರೆ ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಅಂದ್ಬಿಟ್ಟು ನೆರೆಯ ಗೋವಾದಲ್ಲಿ ಪ್ರವಾಸೋದ್ಯಮ ರಾಜ್ಯದ ಆರ್ಥಿಕತೆಯ ಬುನಾದಿಯಾಗುವಷ್ಟು ಪ್ರಬಲವಾಗಿ ಬೆಳೆದಿದ್ದರೂ ಗೋವಾಕ್ಕಿಂತಲೂ ಹೆಚ್ಚಿನ ಪ್ರಾಕೃತಿಕ ಸೌಂದರ್ಯದ ಸಂಪನ್ಮೂಲ ಉಳ್ಳ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಪೂರಕ ಚಟುವಟಿಕೆಗಳು ಇದುವರೆಗೂ ನಡೆದಿರಲಿಲ್ಲ. ಈಗಿನ ಜಿಲ್ಲಾಡಳಿತ ಈ ದಿಶೆಯಲ್ಲಿ ಸ್ನೇಹಪರ ವಿಧಾನದೊಂದಿಗೆ ಮುಂದಡಿ ಇರಿಸಿದ್ದು, ಭವಿಷ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ಪ್ರಮುಖ ಉದ್ಯೋಗ ಕಲ್ಪಿಸುವ ಕ್ಷೇತ್ರವಾಗುವ ಭರವಸೆ ಮೂಡಿಸಿದೆ. ಒಂದು ಎರಡು ರೀತಿಯಿಂದ ನಾವು ನಮ್ಮ ಇಲಾಖೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಒಂದು, ನೀವು ಇನೋವೇಟಿವ್ ಪ್ರಾಜೆಕ್ಟ್ಸ್ ಗಳನ್ನ ತಗೊಂಡ್ಬನ್ನಿ, ನಿಮಗೆ ನಾವು ಎನ್ಕರೇಜ್ ಮಾಡ್ತೀವಿ, ಎಲ್ಲಾ ರೀತಿಯಿಂದನೂ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಸೆಕೆಂಡ್, ಇಲಾಖೆಯಿಂದನೂ ಕೆಲವೊಂದು ಬೆನಿಫಿಟ್ಸ್ ಗಳನ್ನ ನಾವು ಕೊಡ್ತಾ ಇದೀವಿ. ಇನ್ನು ಸಹಾಯಧನ ಕೊಡ್ತಾ ಇದೀವಿ ನಾವು, ಮತ್ತೆ ಇಂಟ್ರೆಸ್ಟ್ ಸಬ್ಸಿಡಿ ಅಂತಾನು ಕೊಡ್ತಾ ಇದೀವಿ. ಸೊ ಈ ಸಹಾಯಧನ ಯಾವ ತರ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಅಡ್ವೆಂಚರ್ ಪ್ರಾಜೆಕ್ಟ್ಸ್ ನೀವೇನಾದ್ರೂ ಮಾಡಿದ್ರಿ ಅಂತ ಹೇಳಿದ್ರೆ ಮಿನಿಮಮ್ ಪ್ರಾಜೆಕ್ಟ್ ಕಾಸ್ಟ್ ಒಂದು 25 ಲಕ್ಷ. ಅಡ್ವೆಂಚರ್ ಪ್ರಾಜೆಕ್ಟ್ಸ್ ಅಂದ್ರೆ ಈಗ ಸ್ಪೋರ್ಟ್ಸ್, ವಾಟರ್ ಸ್ಪೋರ್ಟ್ಸ್ ಮಾಡ್ತೀರಾ ಅಥವಾ ನೀವು ಜಿಪ್ ಲೈನಿಂಗು ಆ ತರದ್ದೆಲ್ಲ ನೀವು ಕಾನ್ಸೆಪ್ಟ್ ಗಳನ್ನ ನೀವು ತಗೊಂಡ್ಬಂದು ನೀವೇನಾದ್ರೂ ಆಕ್ಚುಲಿ ಅದಕ್ಕೆಲ್ಲ ಫಸ್ಟ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೋಬೇಕಾಗುತ್ತೆ. ನೀವು ಏನೇ ಮಾಡ್ಬೇಕಾದ್ರೂ ಮಾಡಿ ತಗೊಂಡ್ಬಂದ್ರೆ ನಿಮ್ಗೆ ಸಬ್ಸಿಡೀಸ್ ಗಳು ಬರಲ್ಲ. ನೀವ್ ಏನಾದ್ರೂ ಪ್ರಾಜೆಕ್ಟ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದ್ರೇನೆ ನಾವು ಸಬ್ಸಿಡಿವರೆಗೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಂಗೆ ನಾವು ಗೈಡ್ ಮಾಡ್ತೀವಿ ನಿಮ್ಗೆ. ಆಮೇಲೆ ಸಬ್ಸಿಡಿ ಕೊಡಿಸೋಲ್ಲಿ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಡ್ವೆಂಚರ್ ಪ್ರಾಜೆಕ್ಟ್ಸ್ ಆಗಲಿ ಅಥವಾ ಹೋಟೆಲ್ ರೆಸಾರ್ಟ್ಸ್ ಪ್ರಾಜೆಕ್ಟ್ಸ್ ನಿಮಗೆ, ಅಥವಾ ಹೌಸ್ ಬೋಟ್ಸ್. ಇಲ್ಲ ಹೌಸ್ ಬೋಟ್ಸ್ ಗೆ ತುಂಬಾ ಇದೆ, ಬ್ಯಾಕ್ ವಾಟರ್ಸ್ ಗಳು ತುಂಬಾ ಚೆನ್ನಾಗಿದೆ. ಹೌಸ್ ಬೋಟ್ಸ್ ಗಳನ್ನ ಹಾಕಿದ್ರೆ ಕೇರಳ ಹೋಗುವಂತವ್ರನ್ನ ನಾವ್ ಇಲ್ಲೇ ಕರಿಬಹುದು. ಇಲ್ಲೇ ನಮ್ಮ ಬ್ಯಾಕ್ ವಾಟರ್ಸ್ ತುಂಬಾ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಏಸ್ಥೆಟಿಕ್ ವ್ಯೂನು ಕೊಡ್ತಾ ಇದೆ ನಿಮ್ಗೆ. ಸೊ ಹೌಸ್ ಬೋಟ್ಸ್ ಗಳನ್ನ ಹಾಕ್ಬಹುದು. ಅಥವಾ ವೇ ಸೈಡ್ ಅಮ್ಯುನಿಟೀಸ್ ಅಂತ ಇದ್ರೆ, ಈ ರೋಡ್ ಸೈಡ್ ಏನಾದ್ರು ನೀವು ಪ್ರಾಜೆಕ್ಟ್ಸ್ ಗಳನ್ನ ತಗೊಂಡ್ರೆ, ಹೋಟೆಲ್ಸ್ ಆ ತರದ್ದು ಏನಾದ್ರು ಮಾಡಿದ್ರೆ ಅವಕ್ಕೂ ಎಲ್ಲ ನಾವು ಕೊಡ್ತಾ ಇದೀವಿ. ಸಬ್ಸಿಡಿಗಳು ನಿಮ್ಗೆ ಅಪ್ ಟು 2 crores ಇಂದ ಹಿಡಿದು 10 crores ವರೆಗೂ ನಾವು ಸಬ್ಸಿಡಿನ ಕೊಡ್ತೀವಿ ಬೇಸ್ಡ್ ಆನ್ ಯುವರ್ ಪ್ರಾಜೆಕ್ಟ್. ಅಂದ್ರೆ ಕೆಲವೊಂದಕ್ಕೆ ಈ ಅಡ್ವೆಂಚರ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳಿಗೆಲ್ಲ ನಾವು 25% ವರೆಗೂ ನಾವು ಸಬ್ಸಿಡಿ ಕೊಡ್ತಾ ಇದೀವಿ. ಅಥವಾ ವುಮೆನ್ SC/ST ಎಂಟರ್ಪ್ರಿನರ್ಸ್ ಆದ್ರೆ ಅವ್ರಿಗೆ ನಾವು 5% ಜಾಸ್ತಿ ಕೊಡ್ತಾ ಇದೀವಿ, ಅಂದ್ರೆ 30%. ಈ ಹೋಟೆಲ್ ಪ್ರಾಜೆಕ್ಟ್ಸ್ ಈ ತರದಾದ್ರೆ ಮಿನಿಮಮ್ 5 crores ಇನ್ವೆಸ್ಟ್ಮೆಂಟ್ ಇರಬೇಕು. 20 ರೂಮ್ ಒಳಗಿದ್ರೆ, ಅಥವಾ ಇನ್ನೂ ತುಂಬಾ ದೊಡ್ಡದಾದ ರೆಸಾರ್ಟ್ಸ್ ಎಲ್ಲ ಆಯ್ತು ಅಂತ ಹೇಳಿದ್ರೆ ಮಿನಿಮಮ್ ಪ್ರಾಜೆಕ್ಟ್ ಕಾಸ್ಟ್ ಒಂದು 10 crores ಇತ್ತು ಅಂತ ಹೇಳಿದ್ರೆ ನಿಮ್ಗೆ ನಾವು 15% ವರೆಗೂ ವುಮೆನ್ SC/ST ಎಂಟರ್ಪ್ರಿನರ್ಸ್ಗೆ 20%, ಅಂದ್ರೆ 5% ಎಕ್ಸ್ಟ್ರಾ ನಾವು ಕೊಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡ್ವೆಂಚರ್ ಟೂರಿಸಂ, ಇಕೋ ಟೂರಿಸಂ, ಬೀಚ್ ಟೂರಿಸಂ, ಟೆಂಪಲ್ ಅಂಡ್ ಹೆರಿಟೇಜ್ ಟೂರಿಸಂ, ಹೆಲ್ತ್ ಅಂಡ್ ವೆಲ್ನೆಸ್ ಟೂರಿಸಂಗೆ ಪ್ರೋತ್ಸಾಹ ನೀಡಲಾಗುವುದು. ಈ ಎಲ್ಲಾ ವಿಭಾಗಗಳಲ್ಲಿ ಹೂಡಿಕೆದಾರರಿಗೆ ನಾವು ಆಹ್ವಾನ ನೀಡುತ್ತಿದ್ದೇವೆ. ಹೂಡಿಕೆದಾರರು ಮುಂದೆ ಬಂದ್ರೆ ಅವರಿಗೆ ಯಾವುದೇ ಅಡಚಣೆ ಇಲ್ಲದಂತೆ ನಾವೇ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಾಯ, ಮಾರ್ಗದರ್ಶನ ಮಾಡ್ತೇವೆ. ಇನ್ನೋವೇಟಿವ್ ಪ್ರಾಜೆಕ್ಟ್ಗಳಿಗೆ ಪ್ರೋತ್ಸಾಹ ನೀಡ್ತೇವೆ. ಸರ್ಕಾರದಿಂದ ಸಹಾಯಧನವನ್ನು ನೀಡ್ತೇವೆ. ಜಿಲ್ಲೆಯಲ್ಲಿನ ನದಿಗಳ ಹಿನ್ನೀರು ತುಂಬಾ ಸ್ವಚ್ಛವಾಗಿವೆ. ಇಲ್ಲಿ ಹೌಸ್ ಬೋಟ್ಗಳಿಗೆ ತುಂಬಾ ಅವಕಾಶಗಳಿವೆ ಎನ್ನುತ್ತಾರೆ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಜಯಂತ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿದೆ, ತುಂಬಾ ಪೊಟೆನ್ಷಿಯಲ್ ಇದೆ ಡಿಸ್ಟಿಕ್. ಇಲ್ಲಿ ನೋಡಿ, ನೀವು ಬೀಚಸ್ ಇದೆ, ಇಲ್ಲಿ ಘಾಟ್ಸ್ ಇದೆ, ಫಾರೆಸ್ಟ್ ಇದೆ, ಇಕೋ ಟೂರಿಸಮ್, ಈ ತರದ್ದೆಲ್ಲ ನಾವು ಮೊದಲೇ ನಾನು ಇದಕ್ಕೆ ಮುಂಚೆನೆ ನಾನು ಹೇಳಿದೀನಿ. ನಾವು ಥೀಮ್ ಬೇಸ್ಡ್ ಟೂರಿಸಂ ಪ್ರಾಜೆಕ್ಟ್ಸ್ ನಾವು ಇಲ್ಲಿ ಎನ್ಕರೇಜ್ ಮಾಡಬೇಕು ಅಂತಿದ್ದೀವಿ. ಅದರಲ್ಲಿ ಮೊದಲಿಗೆ ಅಡ್ವೆಂಚರ್ ಟೂರಿಸಂ ಬರುತ್ತೆ, ಇಕೋ ಟೂರಿಸಂ ಬರುತ್ತೆ, ಬೀಚ್ ಟೂರಿಸಮ್, ಹೆರಿಟೇಜ್, ಟೆಂಪಲ್ ಅಂಡ್ ಹೆರಿಟೇಜ್, ಆಮೇಲೆ ಹೆಲ್ತ್ ಅಂಡ್ ವೆಲ್ನೆಸ್, ಈ ತರ ಡಿಫ್ರೆಂಟ್
ಕ್ಯಾಟಗರೀಸ್ ಅಲ್ಲಿ ನಾವು ಇನ್ವೈಟ್ ಮಾಡ್ತಾ ಇದೀವಿ. ಎಲ್ಲ ಯಾರ್ಯಾರು ಈಗ ಕಂಪ್ಯಾರಿಟಿವ್ಲಿ ನಮಗೆ ಗೋವಾ ಮತ್ತೆ ಕೇರಳ ಅಥವಾ ದಕ್ಷಿಣ ಕನ್ನಡಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಟೋಟಲಿ ರಿಸೋರ್ಸಸ್ ಅನ್ಟ್ಯಾಪ್ಡ್ ಇದೆ. ಇಲ್ಲಿ ಯಾರು ಅಷ್ಟೊಂದು ಪ್ರವಾಸೋದ್ಯಮನ ಬೆಳವಣಿಗೆ ಅಷ್ಟೊಂದು ಆಗಿಲ್ಲ. ಇದು ಒಂದು ಉತ್ತಮ ಅವಕಾಶ. ಯಾರಾದ್ರೂ ಮುಂದೆ ಬಂದು ನಮಗೆ ಒಂದು ಒಳ್ಳೆ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಐದರ್ ಬೀಚ್ ಗಳಿಗಾಗ್ಲಿ ಅಥವಾ ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಾಗ್ಲಿ, ಬೇರೆ ಬೇರೆ ಈಗ ನಾನು ಹೇಳಿದ್ದು ಥೀಮ್ಸ್ ಅಲ್ಲಾಗ್ಲಿ, ಬೇರೆ ಬೇರೆ ಯಾವ್ದಾದ್ರು ಇನ್ವೆಸ್ಟರ್ಸ್ ಯಾರಾದ್ರೂ ಇದ್ರೆ ನಾವು ಅವ್ರಿಗೆ ಯಾವುದೇ ರೀತಿ ಈ ಹ್ಯಾಸಲ್ ಫ್ರೀ ಅಂತ ಹೇಳ್ತಾರಲ್ಲ ಆ ತರ ಯಾವುದೇ ತೊಂದರೆ ಇಲ್ದೇನೆ ನಾವೇ ನಿಂತು ಅವ್ರ ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಟ್ಟು ಅವ್ರಿಗೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅಥವಾ ಟೂರಿಸಂನ ಡೆವಲಪ್ ಮಾಡಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಹಳಿಯಾಳ ತಾಲೂಕಿನ ತೆರಗಾಂವದಲ್ಲಿ ಶ್ರೀ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವ ಕಳೆದ 1 ವಾರದಿಂದ ನಡೆಯುತ್ತಿದ್ದು, ಜಾತ್ರೆಯ ಅಂಗವಾಗಿ ಬುಧವಾರ ಮಹಾರಥೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನ ಗವಿಪುರಂ ಶ್ರೀ ಗೋಸಾಯಿ ಮಹಾಸಂಸ್ಥಾನದ ಮರಾಠ ಜಗದ್ಗುರುಗಳಾದ ಪರಮಪೂಜ್ಯ ಶ್ರೀ ಮಂಜುನಾಥ್ ಮಹಾರಾಜರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಬೆಳಿಗ್ಗೆಯಿಂದಲೇ ವಿಧಿವತ್ತಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಪೂಜೆಯನ್ನ ಕೈಗೊಂಡು ರಥ ಹಾಗೂ ರಥಬೀದಿಗೆ ಮಂಗಳಾರತಿ, ವಿಶೇಷ ಪೂಜೆ ಸಲ್ಲಿಸಿ ರಥಯಾತ್ರೆಗೆ ಸಕಲ ಸಿದ್ಧತೆಗಳನ್ನ ಗ್ರಾಮಸ್ಥರು ಮಾಡಿಕೊಂಡಿದ್ದರು. ಗ್ರಾಮಸ್ಥರು ಗ್ರಾಮವನ್ನ ತಳಿರು ತೋರಣಗಳಿಂದ ಅಲಂಕರಿಸಿ ರಂಗೋಲಿಯನ್ನ ಹಾಕಿ ದೇವಿಯನ್ನ ಬರಮಾಡಿಕೊಂಡು ಭಂಡಾರವನ್ನ ಎರಚಿ ವಿವಿಧ ಭಕ್ಷ್ಯ ಭೋಜನಗಳನ್ನ ದೇವಿಗೆ ಸಮರ್ಪಿಸಿ ಅತ್ಯಂತ ಸಂತಸದ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಥೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಾಧು ಸಂತರು ಹಾಗೂ ಅಂದಾಜು 80,000 ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾದರು. ಪೊಲೀಸ್ ಸಿಬ್ಬಂದಿಗಳು ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅವಘಡಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡು ಊರ ಆಚೆಗೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಭದ್ರತೆ ಒದಗಿಸಿದ್ರು. ಹೊನ್ನಾವರ ಅನಿಲ್ಗೋಡ್ ಗ್ರಾಮದ ಶ್ರೀ ಕುಮಾರರಾಮ ಹಾಗೂ ಮಹಾಸತಿ ದೇವಾಲಯದ ಶ್ರೀದೇವರ ಪುನರ್ ನಿರ್ಮಾಣ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ಮಹೋತ್ಸವ ಮೇ 5ರಿಂದ 7ರವರೆಗೆ ನಡೆಯಲಿದೆ ಎಂದು ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಹೇಳಿದರು. ಹೊನ್ನಾವರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕುಮಾರರಾಮ ದೇವಾಲಯ ಇಡೀ ಜಿಲ್ಲೆಗೆ ಮಾದರಿಯಾಗಿರುವ ದೇವಾಲಯ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಭಕ್ತರ ನೆರವಿನಿಂದ ಊರಿನವರ ಸಹಕಾರದಿಂದ ಭವ್ಯವಾಗಿ ನಿರ್ಮಿಸಲಾಗಿದೆ. ಈ ದೇವಾಲಯ ಜಿಲ್ಲೆಯಾದ್ಯಂತ ಭಕ್ತ ಸಮೂಹವನ್ನ ಹೊಂದಿದೆ. ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಇಂಧನ ಸಚಿವ ಸುನೀಲ್ ಕುಮಾರ್, ಶಾಸಕರಾದ ಕುಮಾರ್ ಬಂಗಾರಪ್ಪ, ಹಾಲಪ್ಪ, ಇನ್ನೂ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು. 800 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಕುಮಾರರಾಮ ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿರ್ತಕ್ಕಂಥ ದೇವಸ್ಥಾನ. ನಡೀತಕ್ಕಂಥ ಧಾರ್ಮಿಕ ಕಾರ್ಯ ಬಹುತೇಕ ನಿಮ್ಗೆ ಎಲ್ಲಾ ಕಡೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಈಗಾಗಲೇ ಹೇಳಿದ್ರು ದಾಂಡಿ ಹಬ್ಬ ಅಂತಕ್ಕಂಥದ್ದು, ಅದರಲ್ಲಿ ವಿಶೇಷತೆ ಇದೆ. ಈಗಾಗಲೇ ದೇವಸ್ಥಾನ 2.5 ಕೋಟಿ ವೆಚ್ಚದಲ್ಲಿ ಎಲ್ಲರ ಭಕ್ತರ ನೆರವಿನಿಂದ ಇವತ್ತು ಎಲ್ಲ ಊರಿನ ಸಹಕಾರದಿಂದ ಭವ್ಯವಾಗಿ ದೇವಸ್ಥಾನಕ್ಕೆ ಬಂದು ಹೋದ್ರೆ ಗೊತ್ತಾಗ್ತದೆ ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯ, ಆ ದೇವಸ್ಥಾನದ ಒಂದು ಸೊಬಗು ನೋಡಿದಾಗ ಈಗಾಗಲೇ ಹೇಳಿದ್ರು ಒಳ್ಳೆಯ ಎದುರುಗಡೆ ಇರ್ತಕ್ಕಂಥದ್ದು ಕುಮಾರರಾಮ ದೇವಸ್ಥಾನ. ಕೇವಲ ಅನಿಲ್ಗೋಡ್ಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಇದು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಕ್ತರು ಬರ್ತಾರೆ. ಅನೇಕರು ಇವತ್ತು ಹೊರದೇಶ ಇರ್ತಕ್ಕಂಥವ್ರು ನಡ್ಕೊಳ್ತಾರೆ. ಇವತ್ತು ಆ ದೇವಸ್ಥಾನವನ್ನು 5 ತಾರೀಕಿನಿಂದ 7ನೇ ತಾರೀಕಿನವರೆಗೆ ಪುನರ್ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಳಶ ಇವತ್ತು ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ರಿಂದ ಇವತ್ತು ನನ್ನನ್ನು ವಿಶೇಷವಾಗಿ ಆ ಊರಿನ ಪ್ರೀತಿ ವಿಶ್ವಾಸದಿಂದ ಆ ಊರಿನೆಲ್ಲರೂ ಸೇರಿ ಇವತ್ತು ಇದಕ್ಕೆ ನನ್ನನ್ನು ಕಾರ್ಯಕ್ರಮದ ಅಧ್ಯಕ್ಷನಾಗಿ ಮಾಡಬೇಕು, ನೀವು ಬರಬೇಕು ಅಂತ ಹೇಳಿದಾಗ ನಾನು ಪ್ರೀತಿಯಿಂದ ಒಪ್ಕೊಂಡೆ. ಯಾಕಂದ್ರೆ ದೇವಸ್ಥಾನಗಳ ಕಾರ್ಯದಲ್ಲಿ ಪ್ರಥಮ ಆದ್ಯತೆಯನ್ನು ನಾನು ಕೊಡ್ತೇನೆ. ಇನ್ನು ಶ್ರೀ ಕುಮಾರರಾಮ ಹಾಗೂ ಮಹಾಸತಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಮೋಹನ್ ನಾಯ್ಕ್ ಮಾತನಾಡಿ, ಸಮಸ್ತ ಭಕ್ತಾದಿಗಳು ಸೇರಿ ದೇವರ ಪ್ರೇರಣೆಯಂತೆ ಶಿಲಾಮಯ ಕಟ್ಟಡವನ್ನ ಮಾಡಿದ್ದೇವೆ. ಈ ದೇವಸ್ಥಾನಕ್ಕೆ 800 ವರ್ಷದ ಇತಿಹಾಸವಿದೆ. ಇದೇ ಬರುವ ಮೇ 5ರಿಂದ 7ರವರೆಗೆ ಪ್ರತಿಷ್ಠಾಪನಾ ಕಲಶೋತ್ಸವ ಇಟ್ಟುಕೊಂಡಿರುತ್ತೇವೆ. ಮೇ 6ರಂದು ಬ್ರಹ್ಮಾನಂದ ಗುರೂಜಿಯವರ ಅಮೃತ ಹಸ್ತದಿಂದ ನೆರವೇರಲಿದೆ. ಈ ದೇವಸ್ಥಾನವು ಸಮಸ್ತ ಭಕ್ತರ ತನು ಮನ ಧನ ಸಹಾಯದಿಂದ ಸಂಪೂರ್ಣ ಶಿಲಾಮಯವಾಗಿದ್ದು, ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಉತ್ತರಾಭಿಮುಖವಾಗಿದ್ದು ಕೆಲವು ದೇವಾಲಯಗಳಿದ್ದು, ಉತ್ತರಕ್ಕೆ ನದಿ ಇರುವ ಕೆಲವು ದೇವಾಲಯದಲ್ಲಿ ನಮ್ಮ ದೇವಾಲಯವೂ ಒಂದು. ಮೇ 5ರಿಂದ 7ರವರೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಎಂದರು.
ಇದರ ಮೂಲ ಶ್ರೀ ಕುಮಾರರಾಮ್ ಮಹಾಸತಿಯ ದೇವಾಲಯ. ಆ ದೇವಾಲಯ ಅಜೀರ್ಣ ಅವಸ್ಥೆಯಲ್ಲಿತ್ತು ಇಷ್ಟು ದಿನ. ಅದನ್ನ ಸಮಸ್ತ ಭಕ್ತಾದಿಗಳು ಆ ತಾಯಿಯ ಪ್ರೇರಣೆ ನಮ್ಮೆಲ್ಲರಿಗೂ ಇರುವ ಒಂದು ದಿಶೆಯಲ್ಲಿ ನಾವಿವತ್ತು ಅದನ್ನ ಶಿಲಾಮಯವಾದ ಕಟ್ಟಡವನ್ನು ಮಾಡಿದ್ದೇವೆ. ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನವು ಇದೇ ಬರುವ ಮೇ 5, 6, 7ರಂದು ಪ್ರತಿಷ್ಠಾಪನಾ ಕಲಶೋತ್ಸವವನ್ನು ಇಟ್ಟುಕೊಂಡಿರ್ತೇವೆ. ಈ ಕಾರ್ಯಕ್ಕೆ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ್ ಗುರೂಜಿ ಅವರು ಬಂದು ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಮೊಕ್ತೇಸರರಾದ ತಿಪ್ಪಯ್ಯ ಬಾಗಿಲವೈದ್ಯ, ಕೊಡಾಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಣಿಕಂಠ ನಾಯ್ಕ್, ದೇವಸ್ಥಾನ ಸಮಿತಿಯ ಪಾಂಡುರಂಗ ಬಾಗಿಲವೈದ್ಯ, ಗಣಪಯ್ಯ ನಾಯ್ಕ್, ಗೋವಿಂದ್ ನಾಯ್ಕ್, ಬಾಲಚಂದ್ರ ನಾಯ್ಕ್, ಚಂದ್ರಕಾಂತ್ ನಾಯ್ಕ್, ಪ್ರಕಾಶ್ ನಾಯ್ಕ್, ಸಂತೋಷ್ ನಾಯ್ಕ್ ಮೊದಲಾದವರು ಇದ್ದರು. ಇಂದಿನ ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ದಾಂಡೇಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗೆ ಹೂವಿನ ಹಾರವನ್ನು ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗ್ಡೆ, ನಮ್ಮನ್ನ ಆಳುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದ್ದು ಜನಸಾಮಾನ್ಯರು ಬದುಕು ನಡೆಸೋದು ಕಷ್ಟವಾಗ್ತಿದೆ. ಬದುಕಿನ ಅವಶ್ಯವಿರುವ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆಯಾಗುತ್ತಲೇ ಇದ್ದು ಸರ್ಕಾರ ಇದನ್ನ ನಿಯಂತ್ರಿಸುವಲ್ಲಿ ವಿಫಲವಾಗಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆಡಳಿತದಿಂದಾಗಿ ಜನರು ಬೇಸತ್ತು ಹೋಗಿದ್ದಾರೆ ಎಂದರು. ಬೆಲೆ ಏರಿಕೆ ವಿರೋಧಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನ ತಹಶೀಲ್ದಾರ್ ಮೂಲಕ ರವಾನಿಸಿದ್ರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮನವಿಯನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಪೂಜಾರ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಆರ್ಪಿ ನಾಯ್ಕ್, ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್, ಅಶ್ಫಾಕ್ ಶೇಖ್, ರುಕ್ಮಿಣಿ ಬಾಗಡೆ, ರುಹಿನಾ ಖತೀಬ್, ಕಾಂಗ್ರೆಸ್ ಮುಖಂಡರಾದ ತಸವರ್ ಸೌದಾಗರ್, ಕರೀಂ ಅಜರೇಕರ್, ಬಶೀರ್ ಗಿರಿಯಾಳ್, ಬಾಪು ಗೌಡ, ಜಾಫರ್ ಮಸನಗಟ್ಟಿ, ವೀರೇಶ್ ಯರಗೇರಿ, ಅಪ್ಪನ್ ಗೌಡರ್ ಮುಂತಾದವರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ.
मनोजवं मारुत तुल्य वेगं जितेन्द्रियं बुद्धिमतां वरिष्ठं वातात्मजं वानरयूथ मुख्यಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಗುರುಮಠ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾರದಾ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೈಂಕರ್ಯವನ್ನ ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ. ದಿನಾಂಕ 13/4/2022 ಬುಧವಾರದಿಂದ 19/4/2022 ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಸ್ತುವಾರಿ ಸಚಿವರು ಉತ್ತರ ಕನ್ನಡ, ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್, ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್, ಇಂಧನ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಅನಂತ್ ಕುಮಾರ್ ಹೆಗಡೆ, ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ, ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ, ಶಾಸಕರು ಸೊರಬ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ್, ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ, ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ್, ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ. ಸಾಂಸ್ಕೃತಿಕ ಕಾರ್ಯಕ್ರಮಗಳು: ಚಂಡೆ ಕಲಾ ಪ್ರದರ್ಶನ, ಸುಗಮ ಸಂಗೀತ, ಯಕ್ಷಗಾನ, ಸತ್ಸಂಗ, ಸಂಗೀತ ಸಂಜೆ, ಹರಿಕೀರ್ತನೆ, ನಾಟಕ, ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ, ಶ್ರೀ ಕೃಷ್ಣ ನಾಯ್ಕ್ ಶಾರದಾ ಹೊಳೆ, ಶ್ರೀ ಸುಬ್ರಾಯ್ ನಾಯ್ಕ್ ಗುಮ್ಮನಹಕ್ಲು. ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಶಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ, ನಾಸಾ ಅಸಂ ಮಾವಳ್ಳಿ ಹೋಬಳಿ, ಶಾರದಾ ಹೊಳೆ ಶಿರಾಲಿ ಭಟ್ಕಳ.